ಬರೀ ನಮಾಜ್ಗಳನ್ನೇ ಕುಯ್ಬೇಕನ್ನೋದ್ರೆ ಮೈಂಡಲ್ಲಿ ಕುತ್ಕೊಂಡಿರುತ್ತೆ ಅವನಿಗೆ. ನಾವು ಅಲ್ಲಿ ಕಟ್ಟಬಾರ್ದು ಮಾಡಬಾರ್ದು ಅಂತೀರಾ, ನಿಮ್ಮಪ್ಪನ ಆಸ್ತಿ ಅಲ್ಲ ಅದು, ನಮ್ಮಪ್ಪನ ಆಸ್ತಿನಲ್ಲ, ಕಾರ್ಪೊರೇಷನ್ದು. ಹರಿತಾ ಇರುತ್ತೆ ಚೇಂಬರ್ ನೀರು, ಮೋರಿ ನೀರು, ಅದೆಲ್ಲ ಗೊತ್ತಾಗಲ್ಲ ನಿಮಗೆ. ಕಕ್ಕುಸ್ ನೀರಲ್ಲ, ಅದು ಒಳ್ಳೆ ನೀರು ನಿಮಗೆ. ಗಂಜರ ಅದು ಸಗಣಿ ಹಾಕೋದು ಮಾತ್ರ ನಿಮಗೆ ಗಲೀಜು ಅಂತೀರಾ. ಹಂಗಂತೀರಾ, ನಿಮ್ಮ ಅಪ್ಪಂದು ಯಾವ್ದಾರು ಆಸಿದ್ರೆ ಕೊಡ್ರಪ್ಪ, ನಾವು ಹೋಗ್ಬಿಡ್ತೀವಿ. ಅದೇ ಜೀವನ ಅದರೊಳಗೆ ಮಾಡೋದು. ಇನ್ನು ಏನು ನಾವು ಅನಾಗನ ಮಾಡಿ ಏನು ಮಾಡಲಿಲ್ಲ. ಜೀವನ ಊಟಕ್ಕೆ ಅದು ಮಾಡಿರೋದು ನಾವು. ಆ ಜೀವನಾಗ ಮಣ್ಣಾಕಿದ್ದಾರೆ. ಅವ್ರಿಗೆ ನೀವು ಶಿಕ್ಷೆ ಕೊಡಬೇಕು, ನಮ್ಗೆ ತೋರಿಸ್ಬೇಕು ಯಾರಂತ. ಇವಾಗ ಇದು ಮಾಡಿದ್ರಲ್ಲ, ನಾಳೆ ನಮ್ಮ ಮಗನಿಗೆ ಕೊಲೆ ಮಾಡಿಬಿಟ್ರೆ ಏನು ಮಾಡೋದು? ಇವಾಗ ಹಸುಗಳಿಗೆ ಕೆಸಲು ಕೊಯ್ದು ಘಟನೆ ಆಗಿದೆ. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ ನಾನು ಬೇಜಾರಾಗ್ತಿದ್ದೆ. ನನಗೆ ಖಂಡಿತ ಶಿಕ್ಷೆ ಆಗಲೇಬೇಕು ಮೇಡಮ್ ಅವರು. ಅವನಿಗೆ ಒಬ್ಬನ್ನ ಹಿಡ್ದಿದ್ದಾರಂತೆ, ಅವನು ಹುಚ್ಚ, ಅವನು ಸೈಕೋ ಅಂತ. ಅವನು 6 ತಿಂಗಳಿಗೊಂದ್ಸತಿ 3 ತಿಂಗಳಿಗೊಂದ್ಸತಿ ಊರಿಗೆ ಹೋಗ್ತಾನೆ ಬರ್ತಾನೆ. ನಾನು ಎಲ್ಲ ಕಡೆಯೂ ಅದನ್ನೇ ಹೇಳ್ತಿದ್ದೀನಿ, ಹೋಗ್ತಾನೆ ಬರ್ತಾನೆ, ಹೆಂಡತಿ ಮಕ್ಕಳನ್ನ ನೋಡ್ಬಿಡ್ತಾನೆ. ಅದು ಮಾತ್ರ ಚೆನ್ನಾಗಿದೆಯಾ ಅವನಿಗೆ? ಮೈಂಡೆಲ್ಲ ಚೆನ್ನಾಗಿದೆಯಾ? ಸರಿ ಆಯಿತು, ಅವ್ನು ಹೋಗ್ತಾನೆ ಬರ್ತಾನೆ. ಬರೀ ನಮಾಜ್ಗಳನ್ನೇ ಕುಯ್ಬೇಕನ್ನೋದ್ರೆ ಮೈಂಡಲ್ಲಿ ಕುತ್ಕೊಂಡಿರುತ್ತೆ ಅವನಿಗೆ. ಅದನ್ನು ಕೇಳ್ತಿದ್ದೀನಿ. ನಾನೇನು ಹೇಳ್ತಿದ್ದೀನಿ ಅಂದರೆ, ಅವನು ಒಬ್ಬನ ಹಿಡ್ದಿದ್ದು ಸಾಕಾಗಲ್ಲ. ಇದರಿಂದ ಯಾರು ಹೇಳ್ಕೊಟ್ರು, ಅದು ಅವ್ರು ಬೇಕು ನಮಗೆ. ಅವ್ರು ಬರಲಿ, ಅದಕ್ಕೆ ಪರಿಹಾರ ಏನಿದೆಯೋ, ಹಸು ಕುಯ್ದಿದ್ದಕ್ಕೆ ಪರಿಹಾರ ಏನಿದೆಯೋ ಅವ್ರು ಕೊಡಲಿ. ಅವರು ಮಾಡೋಕ್ಕೆ ಕೇಳಿದ್ರಲ್ಲ, ಪರಿಹಾರನ ಅವರೇ ಕೊಡಬೇಕು ಅಲ್ರ. ಚೆನ್ನಾಗಿ ನಮ್ಮ ಜೊತೆಲಿ ಎತ್ಕೊಂಡು ನಮ್ಮಿಂದೇನೆ ಬೆನ್ನಿಂದೇನೆ ಮಾಡಿದ್ದಲ್ಲ ಅಲ್ಲ. ಸರಿ ಆಯಿತು, ನಾವು ಅಲ್ಲಿ ಕಟ್ಟಬಾರ್ದು ಮಾಡಬಾರ್ದು ಅಂತೀರಾ, ನಿಮ್ಮಪ್ಪನ ಆಸ್ತಿ ಅಲ್ಲ ಅದು, ನಮ್ಮಪ್ಪನ ಆಸ್ತಿನಲ್ಲ, ಕಾರ್ಪೊರೇಷನ್ ಅವ್ರು ಹೇಳಿ, ಇಲ್ಲಿ ಮಾಡಬೇಡ, ಅದು ಮಾಡಬೇಡ, ಇದು ಮಾಡಬೇಡ ಅಂತ ನಾವು ಹೋಗ್ತೀವಿ. ಸರಿ, ಹಂಗೆ ಚೆನ್ನಾಗಿ ಇದ್ಕೊಂಡು ಜಾಗ ಎಲ್ಲ ನನಗೆ ಬೇಕು ಅಂತೀರಾ ನೀವು? ನಿಮ್ಮ ಅಪ್ಪಂದು ಏನಾದರೂ ಆಸ್ತಿ ಇದ್ರೆ ಕೊಡ್ರಿ, ನಾವು ಅದರಲ್ಲಿ ಮಾಡ್ಕೊತೀವಿ. ಇಲ್ದಿರೋರು ಏನು ಮಾಡ್ತೀರಾ? ಸಣ್ಣಾಗಿ ನಾವು ಕಟ್ಟಿ ಮೇಯಿಸ್ತೀವಿ. ಏನು ಹಾಲು ಕರೆಯುವಾಗ ಮಾತ್ರ ಅವತ್ತು ತಗೊಂಬಂದು ಕಟ್ತೀವಿ, ಸ್ವಲ್ಪ ಹೊತ್ತು ಕಟ್ತೀವಿ, ಮತ್ತೆ ಕರ್ಕೊಂಡು ಹೋಗ್ತೀವಿ. ನಾವೇನು ಪೂರ್ತಿ ಅಲ್ಲೇ ಅಂತ ಒಂದು ಗಂಟೆ 2 ಅವರ್ ಅಷ್ಟೇ ಹಾಲು ಕರೆದು ಮಾರೋವರೆಗೂ, ಆಮೇಲೆ ಕರ್ಕೊಂಡೋಗಿ ಕಟ್ತೀವಿ. ಇನ್ನು ಎಷ್ಟು ನಾವು ದಿನ ಪೂರ್ತಿ ಅಲ್ಲೇ ಮಾಡ್ತೀವಾ? ಹರಿತಾ ಇರುತ್ತೆ ಚೇಂಬರ್ ನೀರು, ಮೋರಿ ನೀರು, ಅದೆಲ್ಲ ಗೊತ್ತಾಗಲ್ಲ ನಿಮಗೆ. ಕಕ್ಕುಸ್ ನೀರಲ್ಲ, ಅದು ಒಳ್ಳೆ ನೀರು ನಿಮಗೆ. ಗಂಜರ ಅದು ಸಗಣಿ ಹಾಕೋದು ಮಾತ್ರ ನಿಮಗೆ ಗಲೀಜು ಅಂತೀರಾ. ಮನುಷ್ಯಂದು ಗಲೀಜಲ್ಲ, ಹಸುದು ಗಲೀಜ ನಿಮಗೆ. ಸೊ ಹಂಗಂತೀರಾ, ನಿಮ್ಮ ಅಪ್ಪಂದು ಯಾವ್ದಾರು ಆಸಿದ್ರೆ ಕೊಡ್ರಪ್ಪ, ನಾವು ಹೋಗ್ಬಿಡ್ತೀವಿ. ಅಲ್ಲ, ಇವಾಗ ಅವರು ಅದರಿಂದ ತೊಂದರೆ ಆಗ್ತಿದೆ ಅಂತ ಹೇಳಿ ನಿಮಗೆ ಹೇಳಿದ್ರ? ಇದಕ್ಕೆ ಮೊದಲು ಕೂಡ ಡೈರೆಕ್ಟಾಗಿ ನಮ್ಮ ಹತ್ರ ಬಂದೆಲ್ಲ ಮಾತಾಡಿರಲಿಲ್ಲ. ಅವ್ರ ಹತ್ರ ಹೇಳೋದು, ಇವ್ರ ಹತ್ರ ಹೇಳ್ಸೋದು, ಮಾಡಿಸೋದು ಅದೆಲ್ಲ ಇದ್ರು. ಡೈರೆಕ್ಟಾಗಿ ನಮ್ಮ ಹತ್ರ ಸರಿ, ಹಂಗೂ ನಾವು ಅವ್ರು ಬಂದು ಹೇಳೋವಾಗೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ತೊಳೆದ್ಬಿಟ್ಟು ಪೆನಾಲ್ ಹಾಕ್ಬಿಟ್ಟು ಹೋಗ್ತೀವಿ. ಇನ್ನು ಎಷ್ಟು ಅಂತ ಮಾಡೋದು? ನಾನೇನು ಹೇಳ್ತಿದ್ದೀನಿ ಅಂದರೆ, ನಮ್ಮ ಹಿಂದೆ ಇರೋಕ್ಕೆ ಬದಲು ಎಷ್ಟೋ ಕಡೆ ಮೋರಿ ನೀರು ಹರಿತಾ ಇರ್ತದೆ, ಚೇಂಬರ್ ನೀರು ಹರಿತಾ. ನೀನು ಸೋಷಲ್ ವರ್ಕರ್ ತಾನೆ, ನಮ್ಮ ಮೇಲೆ ಕಣ್ಣಾಕೋದು ಬೇಡ. ಇನ್ನು ಎಷ್ಟೋ ಕೆಲಸ ಐತೆ, ಅದನ್ನು ಹೋಗಿ ನೋಡ್ರಿ. ಎಲ್ಲ ಅದನ್ನು ಹೋಗಿ ನೋಡ್ಕೊಂಬನ್ನಿ. ಸುತ್ತಮುತ್ತ ನಿಮ್ಮ ಮನೆ ಸುತ್ತಮುತ್ತನೇ ನೋಡ್ರಿ, ಎಷ್ಟು ಚೇಂಬರ್ ನೀರು ಹರಿತಾ ಇರುತ್ತೆ, ಎಷ್ಟು ಮೋರಿ ನೀರು ಹರಿತಾ ಇರುತ್ತೆ, ಎಷ್ಟೊಂದು ಘಟನೆಗಳು ನಡೀತಾ ಇರುತ್ತೆ, ಎಷ್ಟೊಂದು ಸೊಲ್ಯೂಷನ್ ನೋಡಿ ಅವರು ಇಂಜೆಕ್ಷನ್ ಮಾಡೋರೆಲ್ಲ ಬಂದು ನಿಮ್ಮ ಮನೆ ಮುಂದೆನೇ ಕುತ್ಕೊಂಡು, ಹಿಂಭಾಗ ಕುತ್ಕೊಂಡು, ಮುಂದೆ ಹಿಂದೆಲ್ಲ ಕುತ್ಕೊಂಡು ನಿಮ್ಮ ಮನೆ ಮುಂದೆನೇ ಮಾಡಿ ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಹಸು ಇರೋದು ಮಾತ್ರ ಬೇಡ ಅಂತೀರ. ಏನದ್ದು ನ್ಯಾಯ? ನಮಗೆ ನ್ಯಾಯ ಕೊಡಿಸಿ ಮೇಡಮ್ ಅವರೇ, ನಮಗೆ ನ್ಯಾಯ ಕೊಡಿಸ್ಲಿ. ಅವರೇ ಕೊಡಿಸ್ಲಿ. ಅವ್ರ ಅಪ್ಪನ ಮನೆ ಇದ್ರೆ ಜಾಗ ಇದ್ರೆ ಕೊಡೋಕ್ಕೆ ಕೇಳಿ. ಅವ್ರ ಅಪ್ಪನ ಮೇಲೆ ನಾವಿಲ್ಲ ಇಲ್ಲಿ. ಅವ್ರ ಅಪ್ಪನ ಮನೆ ಇದ್ರೆ ಆಸಿದ್ರೆ ಕೊಡೋಕ್ಕೆ ಕೇಳಿ, ನಾವಿರ್ತೀವಿ ಅಷ್ಟೇ. ಯಾರ ಮೇಲಾದ್ರೂ ಅನುಮಾನ ಇದೆಯಾ ನಿಮಗೆ? ಎಲ್ಲರ ಮೇಲೂ ಅನುಮಾನ ಇದೆ. ಚೆನ್ನಾಗೇ ಮಾತಾಡ್ತಾರೆ. ಯಾರ ಮೇಲೆ ನಾನು ಇವ್ರು ಅಂತ ಹೇಳೋಕ್ಕಾಗುತ್ತಾ? ಅದಕ್ಕೆ ಹೇಳ್ತಿದ್ದೀನಿ, ನೀವೇ ಒಬ್ಬರ ಮೇಲಂತೂ ಅನುಮಾನ ಬಂದಿರುತ್ತಲ್ಲ. ನಾನು ಏನು ಹೇಳ್ತಿದ್ದೀನಿ ಅಂದರೆ ಮೇಡಮ್ ಅವರೇ, ನೀನು ಅಷ್ಟು ಚೆನ್ನಾಗಿ ನನ್ನ ಹತ್ರ ಮಾತಾಡ್ಕೊಂಡು ಇಷ್ಟೆಲ್ಲ ಸ್ಟ್ರಾಂಗಾಗಿ ಮಾಡಿದ್ಯಾ ಅಂದರೆ, ನಾನು ನಿನ್ನಿಂದೇನೆ ನಿಂತ್ಕೊಂಡು ನಾನು ಮಾಡ್ತೀನಿ. ನೀನು ಜಾಗ ನಿಮ್ಮ ಅಪ್ಪಂದು ಯಾವ್ದಾದ್ರು ಜಾಗ ಇದ್ರೆ ಕೊಡು, ಪರಿಹಾರ ಹುಡುಕೋ. ಇಲ್ಲಾಂದರೆ ಆಗ ನಾವು ಸತ್ರೂ ಹೋಗಲ್ಲ ಅಲ್ಲಿ ಆ ಜಾಗ ಬಿಟ್ಟು. 45 ವರ್ಷದಿಂದ ಅಲ್ಲಿ ಮಾಡೋರು ಇವತ್ತು ನೆನ್ನೆ ಮನೆ ಬಂದ್ಬಿಟ್ಟು ನಾನು ಟೆಂಟ್ ಹಾಕ್ಕೊಂಡಿಲ್ಲ ಮಾಡೋಕ್ಕೆ, ನೀನು ಓಡ್ಸೋಕ್ಕೆ. ನಾವು ಸುಮಾರು ವರ್ಷಗಳಿಂದ ಇದ್ದೀವಿ, ನಮ್ಮ ತಾತ ಕಾಲದಿಂದ ಇದ್ದೀವಿ. ನಾವು ನಮ್ಮನ್ನು ಹೋಗಂದ್ರೆ, ನಿಮ್ಮ ಅಪ್ಪಂದು ಏನಾದರೂ ಆಸಿದ್ರೆ ಕೊಡು, ನಾವು ಹೋಗ್ತೀವಿ, ಅದರಲ್ಲಿ ಬಾಳ್ತೀವಿ. ಹೋಗ್ಲಿ ಬಿಡು, ನಿಮ್ಮ ಅಪ್ಪಂದೇ ಕೊಡು ಇದ್ದರೆ ನಾವು ಬಾಳ್ತೀವಿ. ಇನ್ನೇನು ಮಾಡ್ತೀರಾ ಮೇಡಮ್ ಅವರೇ? ಮೂಕ ಪ್ರಾಣಿಗಳ ಮೇಲೆ ಈ ಥರ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ? ಎಷ್ಟು ಮಟ್ಟಿಗೆ ಸರಿ? ಅದೇ ದೇವ್ರು ನೋಡಿ ಅವ್ರಿಗೆ ಕೂಲಿ ಕೊಡಬೇಕು. ಎಷ್ಟು ಮಟ್ಟಿಗೆ ಸರಿ ಅಂತ ಕುಯ್ದನಲ್ಲ ಅವ್ನಿಗೆ ಗೊತ್ತಾಗಬೇಕು, ಇಲ್ಲಾಂದರೆ ಹೇಳ್ಕೊಟ್ಟಿದ್ನಲ್ಲ ಅವ್ನಿಗೆ ಗೊತ್ತಾಗಬೇಕು ಮೇಡಮ್ ಅವರೇ. ಎಷ್ಟು ಮಟ್ಟಕ್ಕೆ ಅದು ಸರಿ ಅಂತ ನೀವು ಹೇಳಿ. ನಮಗೆ ನ್ಯಾಯ ಸಿಗಲೇಬೇಕು. ಅವ್ನು ಯಾರು ಇದ್ರೆ ಆ ಅಪ್ಪ ಮಾಡಿದ್ನಲ್ಲ, ಅವ್ನ ಹಿಂದೆ ಯಾರಿದ್ದಾರೆ ಅವ್ರು ಬರಬೇಕು ಮೇಡಮ್. ಅದವರೆಗೂ ನಾವು ಹೋರಾಟನ ಬಿಡಲ್ಲ. ನೀವೇನಾಗಬೇಕು ಅವ್ರಿಗೆ? ತಾಯಿ. ನಾವು ನಮ್ಮ ಅತ್ತೆ ಮಾವ ಮಾಡಿದ್ರು, ನಾವು ಮಾಡಿದ್ಮೇಲೆ ನಮ್ಮ ಮಗನ ಮಾಡ್ತಾನೆ. 40 ವರ್ಷದಿಂದ ಮಾಡ್ತಾಯಿದ್ವಿ. 40 ವರ್ಷದಿಂದ ನಮ್ಗೆ ಮಾಡಲಿಲ್ಲ ಯಾರು. ಇವಾಗ ಬಂದು ಮಾಡವ್ರೆ. ಅದಕ್ಕೆ ಏನಂತ ನೀವೇ ವಿಚಾರಣೆ ಮಾಡಿ ಅದು ನಮ್ಗೆ ತಿಳಿಸ್ಬೇಕು. ಯಾರು ಮಾಡಿದ್ದು ಅಂತ ಬೇಕು ನಮಗೆ. ಅದೇ ಕೇಳ್ತಾ ಇದ್ದೀವಿ, ಇನ್ನೂ ಏನು ನಾವು ಕೇಳಲಿಲ್ಲ. ಅದರೊಳಗೆ ನಾವು ಮನೆ ಮಾಡಿ ಎಲ್ಲ ಕಟ್ಟಿಲ್ಲ, ಜೀವನ ಮಾಡ್ತೀವಿ. ನಮ್ಮ ಮಕ್ಕಳಿಗೆ, ನಮಗೆ
ಅವ್ನಿಗೆ 4 ಮಕ್ಕಳು, ನಮಗೆ ನೋಡ್ತಾನೆ ತಾಯಿಗೆ, ಎಲ್ಲರೂ ಮಾಡ್ತಾರೆ ನಮ್ಮ ತಂಗಿಗೆ ಮಕ್ಕಳಿಗೆಲ್ಲರಿಗೂ. ಅದೇ ಜೀವನ ಅದರೊಳಗೆ ಮಾಡೋದು. ಇನ್ನು ಏನು ನಾವು ಅನಾಗನ ಮಾಡಿ ಮನೆ ಏನು ಮಾಡಲಿಲ್ಲ. ಜೀವನ ಊಟಕ್ಕೆ ಅದು ಮಾಡಿರೋದು ನಾವು. ಆ ಜೀವನಾಗ ಮಣ್ಣಾಕಿದ್ದಾರೆ. ಅವ್ರಿಗೆ ನೀವು ಶಿಕ್ಷೆ ಕೊಡಬೇಕು, ನಮ್ಗೆ ತೋರಿಸ್ಬೇಕು ಯಾರಂತ, ಹಿಂದ್ಗಡೆ ಯಾರವರೇ ಅವ್ರು ಬೇಕು ಅಷ್ಟೇ. ಇನ್ನು ಏನು ನಾವು ಕೇಳಲಿಲ್ಲ. ನಮ್ಗೆ ಬೇಕು. ಇವಾಗ ಇದು ಮಾಡಿದ್ರಲ್ಲ, ನಾಳೆ ನಮ್ಮ ಮಗನಿಗೆ ಕೊಲೆ ಮಾಡಿಬಿಟ್ರೆ ಏನು ಮಾಡೋದು ನಾವು? ಜೀವನ ಅವ್ರ ಮಕ್ಕಳೆಲ್ಲ ಎಲ್ಲಿ ಹೋಗೋದು? ಏನು ಅದಕ್ಕೆ ಮಾಡಿ ಅದಕ್ಕೆ ನಮಗೆ ನ್ಯಾಯ ತೋರಿಸ್ಬೇಕು ಅಷ್ಟೇ. ಇನ್ನೂ ಏನು ಕೇಳಲಿಲ್ಲ. ಎಲ್ಲರಿಗೂ ಸಾಹುಕಾರಿಗೆ ಎಲ್ಲರಿಗೂ ಹೇಳ್ತೀವಿ, ಜಮೀರ್ ಅವರಿಗೆ, ಮೋದಿ ಅವರಿಗೆ ಎಲ್ಲರಿಗೂ ಹೇಳ್ತಾ ಇದ್ದೀವಿ, ಪೊಲೀಸ್ ಅವರಿಗೆ ಎಲ್ಲರಿಗೂ ಕೇಳ್ತೀವಿ. ಇದಕ್ಕೆ ತೋರಿಸ್ಬೇಕು ಯಾರು ಹಿಂದೆ ಅವರೇ. ಅಲ್ಲ ಇವಾಗ ಅರೆಸ್ಟ್ ಮಾಡಿದಾರಲ್ವ ಒಬ್ರನ್ನ ಬಿಹಾರ ಏನು ಯಾರೋ ಮಾಡಿದ್ದು ಕಲಿಸಿ ಅವರೇ, ಇನ್ನೂ ಗೊತ್ತಿಲ್ಲ ಅವನು ಇದು ಅಂತ ಅಂದರೆ ಹುಡುಗಿರನ್ನ ಶೇಲ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದು ಏನೋ ಮಾಡಿದ್ದಾರೆ, ಪ್ರೆಷರ್ ಮಾಡ್ದಲ್ವಾ, ಅದಕ್ಕೆ ಏನೋ ಒಂದು ಇದು ಬೇರೆಯವರು ಇದ್ದಾರೆ. ಅವನು ಬೇಕು ನಮಗೆ. ಅದೇ ಅನುಮಾನ ನಮಗಿಲ್ಲ. ಯಾಕೆ ಮಾಡ್ತಾರೆ ಅಂತ ಅನಿಸ್ತಾ ಇದೆ ನಿಮ್ಗೆ? ಹಂಗೆ ಅವನೇನು ಅವ್ನು ಬಿಗಾರಿ ಅವನಿಗೆ ಏನಮ್ಮ ಮಾಡ್ತಾನೆ ನಮಗೆ? ಅವ್ನಿಗೆ ದುಶ್ಮನ. ಅವನ ನಮ್ಮನ್ನು ಇದು ಬಂದು ಇದು ಕಟ್ಟಕ್ಕೆ ಬರ್ತಾನೆ. ಏನಾನ ಬಂದರೆ ನನ್ನ ಮಕ್ಕಳು ಹಿಂಗೆ ಹೋಗ್ಬಿಟ್ಟು ಅದೇ ಅಲ್ಲಿ ಅದು ಜಾಗ ಅವ್ರು ಗಲೀಜಾಯ್ತು ಅಂತಾರಲ್ಲ, ಅವ್ರು ಜಾಗ ಕೊಡಬೇಕು. 40 ವರ್ಷದಿಂದ ಅಲ್ಲಿಂದ ಮಾಡ್ತೀವಿ. ನಮಗೆ ಜಾಗ ತೋರಿಸ್ಬಿಟ್ಟು ಅವ್ರು ಏನಾರ ಮಾಡ್ಕೊಳ್ಳಿ ಅಷ್ಟೇ. ಏನಾರ ಜಾಗ ತೋರಿಸ್ಬೇಕು. ನಮ್ಮ ಅಷ್ಟಕ್ಕೆ ಅದೇ ಜೀವನ ಮಾಡೋದು. ಇವಾಗ ನೀವು ಅಲ್ಲಿ ನಿಮ್ಮ ಮನೆ ಹತ್ರ ಕಟ್ತಿರಲ್ಲ, ಸೊ ಅಲ್ಲಿ ಗಲೀಜಾಗ್ತಾ ಇದೆ ಜಾಗ ಅಂತ ಹೇಳಿ ಮಾಡಿ. ಅವ್ರು ಅದು ನಮ್ಗೆ ಹೇಳಿಲ್ವೇ? ಹೇಳ್ರೆ ನಾವು ಕೇಳ್ತಾ ಇದ್ವು. ನಮ್ಮ ಇದು ಒಂದು ಅದಕ್ಕೆ ನಾನು ಹೇಳ್ತಾ ಏನಾದರೂ ಹೇಳಿದ್ರಾ? ಯಾವುದು ಹೇಳಲಿಲ್ಲ, ನಮಗೇನು ಹೇಳಿಲ್ಲ. ಹಿಂಗೆ ಇವಾಗನೇ ಕೊಡ್ತಾವ್ರೆ ಅವರು. ಇನ್ನು 40 ವರ್ಷದಿಂದ ಇಲ್ಲ, ಇವಾಗನೇ ಕೊಡ್ತಾವ್ರೆ. ಬೀಟ್ ಪ್ಲಸ್ ಕರ್ನಾಟಕ.